ಪ್ರೀತಿಯಿಂದ ಮಾನಸ ಮಾದೇಗೌಡ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ. ಇಂದು ನಾವು ಮಂಗಳೂರಿನ ಕುತ್ತಾರುವಿನಲ್ಲಿ ಪ್ರಸಿದ್ಧವಾಗಿ ನೆಲೆಯಾಗಿರುವ ಕೊರಗಜ್ಜ ಸ್ವಾಮಿಯ ಮಂತ್ರವನ್ನು ತಿಳಿದುಕೊಳ್ಳೋಣ. ಈ ಮಂತ್ರವನ್ನು ಪಠಿಸಿದ್ದಲ್ಲಿ ತಕ್ಷಣ ಆ ಕಷ್ಟಗಳು ಕೊನೆಯಾಗುತ್ತವೆ. ಕೊರಗಜ್ಜನ ಫೋಟೋ ಆಗಲಿ ಅಥವಾ ಮೂರ್ತಿಯನ್ನಾಗಲಿ ಯಾರೂ ಮನೆಯಲ್ಲಿ ಇಡುವುದಿಲ್ಲ. ಕೊರಗಜ್ಜನಿಗೆ ಭಾನುವಾರ ಅಥವಾ ಸೋಮವಾರ ಸಂಜೆ ಹೊತ್ತಿನಲ್ಲಿ ಕೊರಗಜ್ಜ ಸ್ವಾಮಿಯನ್ನು ನೆನೆದು ಕೊರಗಜ್ಜನಿಗೆ ಪ್ರಿಯವಾದ ಚಕ್ಕುಲಿ ಎಲೆ, ಅದಕ್ಕೆ ಸ್ವಲ್ಪ ಅಡಿಕೆ, ಸುಣ್ಣ, ಹೊಗೆಸೊಪ್ಪನ್ನು ತುಳಸಿ ಕಟ್ಟೆಯ ಬಳಿ ಇಟ್ಟು ನಮ್ಮ ಕಷ್ಟಗಳನ್ನು ಅಜ್ಜನನ್ನು ನೆನೆದುಕೊಂಡು ಹೇಳಿದರೆ ಅವು ತಕ್ಷಣ ಪರಿಹಾರವಾಗುತ್ತವೆ. ಇದಕ್ಕೆ ಮಂಗಳೂರು, ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಹಲವಾರು ಉದಾಹರಣೆಗಳು ಸಿಗುತ್ತವೆ. ಹಾಗೂ ಕೊರಗಜ್ಜನ ರೂಪವನ್ನು ಯಾರೂ ಪರಿಹಾಸ್ಯ ಮಾಡಬಾರದು. ಮಾಡಿದ್ದಲ್ಲಿ ನಮಗೆ ಕಷ್ಟಗಳು ಕಟ್ಟಿಟ್ಟ ಬುತ್ತಿ. ಆದ್ದರಿಂದ ಅಜ್ಜನ ರೂಪವನ್ನು ಯಾರೂ ಪರಿಹಾಸ್ಯ ಮಾಡಬಾರದು. ಅಜ್ಜನನ್ನು ಶಿವಾಂಶ ಸಂಭೂತನೆಂದು ಕರೆಯುತ್ತಾರೆ. ಬನ್ನಿ ಹಾಗಾದರೆ ಆ ಮಂತ್ರ ಯಾವುದು ಅಂತ ತಿಳಿದುಕೊಳ್ಳೋಣ. ಈ ಮಂತ್ರವನ್ನು ಪಠಿಸಿದ್ದಲ್ಲಿ ತಕ್ಷಣ ಆ ಕಷ್ಟಗಳು ಕೊನೆಯಾಗುವುದರಲ್ಲಿ ಸಂಶಯವಿಲ್ಲ. ಬನ್ನಿ ಹಾಗಾದರೆ ಆ ಮೂಲ ಮಂತ್ರ ಯಾವುದೆಂದು ತಿಳಿದುಕೊಳ್ಳೋಣ. ಇದು ಕೊರಗಜ್ಜ ಸ್ವಾಮಿಯ ಗಾಯತ್ರಿ ಮಂತ್ರವಾಗಿದೆ. ಓಂ ತತ್ಪುರುಷಾಯ ವಿದ್ಮಹೆ ಮಹಾದೇವಾಯ ಧೀಮಹಿ ತನ್ನೋ ಕೊರಗಜ್ಜ ಪ್ರಚೋದಯಾತ್. ಓಂ ತತ್ಪುರುಷಾಯ ವಿದ್ಮಹೆ ಮಹಾದೇವಾಯ ಧೀಮಹಿ ತನ್ನೋ ಕೊರಗಜ್ಜ ಪ್ರಚೋದಯಾತ್. ಓಂ ತತ್ಪುರುಷಾಯ ವಿದ್ಮಹೆ ಮಹಾದೇವಾಯ ಧೀಮಹಿ ತನ್ನೋ ಕೊರಗಜ್ಜ ಪ್ರಚೋದಯಾತ್. ಈ ಮಂತ್ರವನ್ನು ದಿನಕ್ಕೆ 3 ಅಥವಾ 9 ಅಥವಾ 12 ಅಥವಾ 21 ಬಾರಿ 108 ಬಾರಿ ಹೇಳಿ ನಿಮ್ಮ ಕಷ್ಟಗಳಿಂದ ಮುಕ್ತಿ ಪಡೆಯಿರಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಹಾಗೂ ನಮ್ಮ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.